ಕೀರ್ತನೆಗಳು 42ನೇ ಅಧ್ಯಾಯ 1ನೇ ವಾಕ್ಯ. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನಸ್ಸು ನಿನ್ನನ್ನು ಬಯಸುತ್ತದೆ. ಈ ವಾಕ್ಯದಲ್ಲಿ ಕೀರ್ತನೆಗಾರನು ದೇವರಿಗೋಸ್ಕರ ಎಷ್ಟರ ಮಟ್ಟಿಗೆ ತವಕಿಸುತ್ತಾ ಇದ್ದೇನೆಂಬುದಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ, ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತದೆ ಎಂಬುದಾಗಿ. ಜಿಂಕೆಯು ಬಾಯಾರಿದಾಗ ಬಳಲಿ ಹೋಗಿ ಅಲ್ಲೇ ಕೂರದೆ ಅಥವಾ ನಿಧಾನವಾಗಿ ನೀರಿನ ಹೊರತೆಗಳ ಬಳಿಗೆ ಹೋಗದೆ ಅದಕ್ಕಾಗಿ ಆತುರದಿಂದ ತವಕದಿಂದ ಓಡಿ ಹೋಗುತ್ತದೆ. ಓಡಿ ಹೋಗಿ ಆ ನೀರನ್ನು ಕುಡಿದು ತೃಪ್ತಿಯನ್ನ ಹೊಂದುತ್ತದೆ. ಅದೇ ಪ್ರಕಾರವಾಗಿ ನನ್ನ ಮನಸ್ಸು ಕೂಡ ಕರ್ತನಿಗೋಸ್ಕರ ಕಾತುರದಿಂದ ಕಾದಿದೆ. ಆತನಿಗೋಸ್ಕರ ಓಡುವಂತೆ, ಆತನ ಸನ್ನಿಧಾನದಲ್ಲಿ ಸೇರುವಂತೆ, ಆತನ ಪ್ರಸನ್ನತೆಯನ್ನ ಅನುಭವಿಸುವಂತೆ ನಾನು ತವಕಿಸುತ್ತಾ ಇದ್ದೇನೆ. ಅದೇ ನನ್ನ ಆಗ್ರಹ, ನನ್ನ ಇಷ್ಟವಾಗಿದೆ ಎಂಬುದಾಗಿ ಪ್ರಾರ್ಥನೆ ಮಾಡಿ ದೇವರ ಸನ್ನಿಧಾನದಲ್ಲಿ ಅದನ್ನ ತವಕಿಸಿ ಕೇಳುತ್ತಾ ಇದ್ದಾನೆ. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವರ ಸನ್ನಿಧಾನದ ವಿಷಯದಲ್ಲಿ, ದೇವರ ಕಾರ್ಯಗಳ ವಿಷಯದಲ್ಲಿ ಇಂತಹ ಒಂದು ದಾಹ ನಮಗೆ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ನಮ್ಮಲ್ಲಿ ದಾಹ ಇರುವಾಗಲೇ ನಾವು ಕರ್ತನಿಗೋಸ್ಕರ ಸಮಯವನ್ನು ಬೇರ್ಪಡಿಸುವುದಕ್ಕೂ, ಆತನ ಸನ್ನಿಧಾನದಲ್ಲಿ ಕೂತು ಪ್ರಾರ್ಥಿಸುವುದಕ್ಕೂ, ವಾಕ್ಯಗಳನ್ನು ಧ್ಯಾನಿಸುವುದಕ್ಕೂ, ಆತನ ಕುರಿತಾಗಿ ಹೆಚ್ಚಾಗಿ ಅರಿತುಕೊಳ್ಳುವುದಕ್ಕೂ ಸಾಧ್ಯವಾಗುವಂಥದ್ದು. ತವಕ ಇಲ್ಲದವರಿಗೆ, ದಾಹ ಇಲ್ಲದವರಿಗೆ ಏನೇ ಶ್ರೇಷ್ಠವಾದಂಥ ವಿಷಯಗಳು ಮುಂದೆ ಇದ್ದರೂ ಕೂಡ ಅದನ್ನು ಹೊಂದುವುದಕ್ಕೆ ಅವರಿಂದ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ತವಕ ಇರುವಂಥದ್ದು, ಬಯಕೆ ಇರುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಈ ದಿವಸಗಳಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಕರ್ತನಲ್ಲಿ ಬೆಳೆಯಬೇಕಾದರೆ, ಕರ್ತನಿಂದ ವಿಶೇಷವಾದಂಥ ಕಾರ್ಯಗಳನ್ನು, ವಾಗ್ದಾನದ ಪರಿಪೂರ್ಣತೆಯನ್ನು ಹೊಂದಬೇಕಾದರೆ ನಿಮ್ಮಲ್ಲಿ ಇಂತಹ ತವಕವು ಬಹಳ ಅವಶ್ಯವಾಗಿದೆ. ನೀವು ಎಷ್ಟರ ಮಟ್ಟಿಗೆ ದೇವರನ್ನು ತವಕಿಸುತ್ತೀರೋ, ಎಷ್ಟರ ಮಟ್ಟಿಗೆ ದೇವರನ್ನು ಹುಡುಕುತ್ತೀರೋ, ಅಷ್ಟರ ಮಟ್ಟಿಗೆ ಆತನ ಕಾರ್ಯಗಳನ್ನು ಕಂಡು ಆತನ ಮಹಿಮೆಯಲ್ಲಿ ಸಂತೋಷ ಪಡಬಹುದಾಗಿದೆ. ಆತನನ್ನು ಮನಪೂರ್ವಕವಾಗಿ ಹುಡುಕುವಂಥವರಿಗೆ ಆತನು ನಿಶ್ಚಯವಾಗಿಯೂ ಪ್ರತ್ಯಕ್ಷನಾಗುತ್ತಾನೆ, ತನ್ನನ್ನು ಪ್ರಕಟಿಸುತ್ತಾನೆ, ತನ್ನ ಮಹಿಮೆಯನ್ನು ತೋರಿಸಿ ಅವರ ಕಾರ್ಯಗಳಲ್ಲಿ, ಅವರ ವಿಷಯಗಳಲ್ಲಿ ಅದ್ಭುತಗಳನ್ನು ಮಾಡಿ ವಿಶೇಷವಾಗಿ ಸಂತೈಸಿ ಬಲಪಡಿಸಿ ಘನಪಡಿಸುತ್ತಾನೆ. ಆದ್ದರಿಂದ ಈ ದಿವಸಗಳಲ್ಲಿ ಕರ್ತನ ವಿಷಯದಲ್ಲಿ ಬಹಳ ದಾಹದಿಂದಲೂ ಆಸಕ್ತಿಯಿಂದಲೂ ಜೀವಿಸಿ ಆತನಿಗೋಸ್ಕರ ತವಕ ಪಡಿ ಆತನ ಕಾರ್ಯಗಳನ್ನು ಮಾಡುವುದಕ್ಕೆ ನಿಮ್ಮನ್ನು ಸಮರ್ಪಿಸಿ ನಿಶ್ಚಯವಾಗಿ ಈ ದಿವಸಗಳಲ್ಲಿ ಕರ್ತನಿಂದ ಉಂಟಾಗಬೇಕಾಗಿರುವಂತಹ ಸಕಲ ಮೇಲುಗಳು, ಸಕಲ ಕಾರ್ಯದ ಪರಿಪೂರ್ಣತೆಗಳು ನಿಶ್ಚಯವಾಗಿ ಸಂಭವಿಸಿ ಜೀವಿತ ವಿಶೇಷವಾಗಿ ಆಶೀರ್ವದಿಸಲ್ಪಡಲಿದೆ. ಆ ರೀತಿಯಾಗಿ ಆಶೀರ್ವದಿಸುವಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಕೀರ್ತನೆಗಾರನು ಹೇಳಿದಂತೆ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳಿಗೆ ಹೇಗೋ ಹಾಗೆ ನನ್ನ ಮನವು ನಿನ್ನನ್ನು ಬಯಸುತ್ತಾ ಇದೆ. ಅಪ್ಪ, ನಮ್ಮ ಜೀವಿತಗಳು ಕೂಡ ನಿನ್ನನ್ನು ಆ ರೀತಿಯಾಗಿ ಬಯಸಬೇಕು, ಹುಡುಕಬೇಕು, ಆತುರ ಪಡಬೇಕು. ನಿನ್ನ ಮೇಲಿರುವಂಥ ಆಸೆಯು ನಮ್ಮ ಜೀವಿತದಲ್ಲಿ ಬಹಳ ಶ್ರೇಷ್ಠವಾದಂಥ ಕಾರ್ಯಗಳನ್ನು ನೆರವೇರಿಸುವಂಥದ್ದಾಗಿದೆ. ಅದನ್ನು ಅರಿತು ನಿನ್ನಲ್ಲಿ ಆಸಕ್ತಿಯಿಂದ ಜೀವಿಸುವುದಕ್ಕೆ, ನಿನ್ನನ್ನು ಎದುರು ನೋಡಿ ಜೀವಿಸಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು, ಘನಪಡಿಸು ಕರ್ತನೆ. ನಿನ್ನ ಸನ್ನಿಧಾನದಲ್ಲಿ ಬಂದು ಏನೇನು ಪ್ರಾರ್ಥಿಸುತ್ತಾರೆ, ನಿನ್ನ ಪ್ರಸನ್ನತೆಯಲ್ಲಿ ಕುಳಿತು ಯಾವುದ್ಯಾವುದಕ್ಕಾಗಿ ಬೇಡುತ್ತಾರೋ ಅದನ್ನೆಲ್ಲವನ್ನ ನೆರವೇರಿಸುವ ವಾಕ್ಯಗಳನ್ನು ಓದುವಾಗ, ಧ್ಯಾನಿಸುವಾಗ ನೀನು ಮಾತನಾಡು ಕರ್ತನೆ. ಆಲೋಚನೆಗಳನ್ನು ಕೊಟ್ಟು ನಡೆಸು. ವಿಶೇಷವಾಗಿ ನಿನ್ನ ಮಕ್ಕಳು ಈ ದಿವಸಗಳಲ್ಲಿ ಜಯಶಾಲಿಗಳಾಗಿ ಮುಂದೆ ನಡೆಯುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಅದ್ಭುತ ಕಾರ್ಯಗಳು ನಡೆಯಲಿ, ಬಿಡುಗಡೆಗಳು ಉಂಟಾಗಲಿ. ನಿನ್ನ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾತ್ಮನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.